ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಾನು ಸೇವಿಯ ಪಾಯಸನ 10 ನಿಮಿಷದಲ್ಲಿ ತುಂಬ ಚೆನ್ನಾಗಿ ಮತ್ತು ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ತುಂಬ ಕಮ್ಮಿ ಐಟಮ್ ಬೇಕಾಗುತ್ತೆ, ಈಸಿ ಪ್ರೊಸೆಸಿಂಗ್ ಫ್ರೆಂಡ್ಸ್. ಇದಕ್ಕೆ ನಾವು ಮುಂಚಿತವಾಗಿ ಒಂದು 1/2 ಲೀಟರ್ ಹಾಲು ತೊಗೊಂಡು ಬೌಲಲ್ಲಿ ಕಾಯಿಸ್ಕೊಳ್ಳೋಣ ಸಪ್ರೇಟಾಗಿ. ಸ್ಟವ್ ಮೇಲೆ ಇಟ್ಕೊಳ್ಳಿ, ಅದು ಸೈಡ್ಗೆ ಕಾಯ್ತಾ ಇರಲಿ. ಇದಕ್ಕೆ ಬೇಕಾಗಿರುವಂಥ ಐಟಮು ಸಾವಿಗೆ, ಸಕ್ಕರೆ, ದ್ರಾಕ್ಷಿ, ಗೋಡಂಬಿ ಮತ್ತು ತುಪ್ಪ. ಇಷ್ಟೇ ಐಟಮ್ ಫ್ರೆಂಡ್ಸ್. ಇದಕ್ಕೆ ಇನ್ನೂ ಬೇರೆ ಏನೂ ಬೇಕಾಗಿಲ್ಲ. ಇನ್ನೊಂದು ಐಟಮು ಏಲಕ್ಕಿ ಬೇಕು. ಈಗ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ನಾವು ತೊಗೊಂಡಿರೋ ತುಪ್ಪದಲ್ಲಿ ಸ್ವಲ್ಪ ಹಾಕ್ಕೊಂಡು, ತುಪ್ಪ ಕಾಗಿದ ನಂತರ ಸೇಮಿಯಾಸ್ ಅದರೊಳಗಡೆ ಹಾಕ್ಕೊಂಡು ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಕಾಯಿಸ್ಕೊಳ್ಳೋಣ ಫ್ರೆಂಡ್ಸ್. ಅದು ತುಪ್ಪ ಸಾವಿಗೆ ಬಂದ್ಬಿಟ್ಟು ಲೈಟಾಗಿ ಹುರ್ಕೊಂಡ್ರೆ ಲೈಟ್ ಬ್ರೌನ್ ಕಲರಾಗಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗೆ ಹಾಕಿದ್ರೂ ಚೆನ್ನಾಗಿರುತ್ತೆ, ಬಟ್ ಈ ಥರ ಬೇಯಿಸಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ನಾವು ತಿನ್ನೋದಕ್ಕೆ. ಮತ್ತು ಅದು ಸೈಡ್ಗೆ ತೆಗೆದ್ಬಿಟ್ಟು ಅದೇ ಬಾಣಲಿಯಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಹಾಲು ಬಂತು, ಇಷ್ಟು ಮಾತ್ರ ಸಾಕು. ತುಂಬ ಜಾಸ್ತಿ ಹೊತ್ತು ಕಾಯಿಸ್ಬೇಕಾಗಿರೋಂಥ ಅವಶ್ಯಕತೆ ಇಲ್ಲ. ಇಷ್ಟು ಮಾತ್ರ ಬಂದರೆ ಸಾಕು. ಇದಕ್ಕೆ ತುಪ್ಪ ಬೇಯ್ತಾ ಇದೆಯಲ್ವಾ, ಅದಕ್ಕೆ ನಾವು ಸೈಡ್ಗೆ ಇಟ್ಕೊಂಡಿದ್ದೀವಲ್ಲ ದ್ರಾಕ್ಷಿ ಮತ್ತು ಗೋಡಂಬಿ, ಅದನ್ನು ತೊಗೊಳ್ಳೋಣ. ಸೇಮಿಯಾಸು ಇಷ್ಟು ಮಾತ್ರ ಬ್ರೌನ್ ಇದ್ದರೆ ಸಾಕು ಫ್ರೆಂಡ್ಸ್. ಸೀಸಬೇಡಿ ಜಾಸ್ತಿ. ಸೀಸಿದ್ರೆ ಅದು ಟೇಸ್ಟ್ ಹೋಗ್ಬಿಡುತ್ತೆ. ತುಂಬ ಕಪ್ಪಗೆ ಜಾಸ್ತಿ ಬೇಯಿಸಿದ್ರೆ ಅದು ಚೆನ್ನಾಗಿರಲ್ಲ. ಸೊ ನೋಡಿ, ತುಪ್ಪ ಬೇಯ್ದಿದೆ. ಅದಕ್ಕೆ ನಾವು ಮುಂಚಿತವಾಗಿ ಸ್ವಲ್ಪ ಗೋಡಂಬಿನ ಹಾಕ್ಕೊಳ್ಳೋಣ. ಗೋಡಂಬಿನೂ ಅಷ್ಟೇ ಫ್ರೆಂಡ್ಸ್, ಜಾಸ್ತಿ ಕುಕ್ ಮಾಡಬೇಡಿ, ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಇದ್ದರೆ ಸಾಕು. ಅದಕ್ಕೆ ನಾವು ದ್ರಾಕ್ಷಿ ಹಾಕ್ಕೊಂಡು, ದ್ರಾಕ್ಷಿ ಹಾಕಿದ ನಂತರನೂ ತುಂಬ ಹೊತ್ತು ಒಂದು 2 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ. ಅದನ್ನು ಸೈಡ್ಗೆ ಇಟ್ಕೊಳ್ಳಿ. ಇದಕ್ಕೆ ಈಗ ಮತ್ತೆ ಸಪ್ರೇಟಾಗಿ ಇನ್ನೊಂದು ಬಾಣಲಿ ತೊಗೊಳ್ಳಿ. ಅದರೊಳಗಡೆ ನಾವು ಸೇಮಿಯಾ ಎಷ್ಟಾದರೆ ತೊಗೊಂಡಿರ್ತೀವೋ ಅಷ್ಟೇ ನೀರು ಹಾಕಿ ಫ್ರೆಂಡ್ಸ್, ಜಾಸ್ತಿ ಬೇಡ. ನಿಮಗೆ ಜಾಸ್ತಿ ನೀರಾಗಿರಬೇಕು ಅಂತ ಹೇಳಿದ್ರೆ ನೀವು ಇನ್ನೂ ಜಾಸ್ತಿ ನೀರು ಯೂಸ್ ಮಾಡ್ಬೋದು. ಸ್ವಲ್ಪ ಹಾಕ್ಕೊಂಡ್ರು ಸಾಕು ಫ್ರೆಂಡ್ಸ್. ನೋಡಿ, ನೀರು ಇಷ್ಟು ಮಾತ್ರ ಕುದೀತಾ ಇರಬೇಕಾದ್ರೆ ಇದರೊಳಗಡೆ ನೀವು ಸಕ್ಕರೆ ಹಾಕಬೇಡಿ, ಸೇಮಿಯಾಸನ್ನು ಹಾಕಿ. ಯಾಕಂದರೆ ಸೇಮಿಯಾಸು ಚೆನ್ನಾಗಿ ಬೇಯ್ದಿದ್ರೇ ನಮಗೆ ಪಾಯಸ ಟೇಸ್ಟು ಚೆನ್ನಾಗಿರುತ್ತೆ, ಬೇಗ ಗಟ್ಟಿ ಆಗಲ್ಲ ಫ್ರೆಂಡ್ಸ್. ಇಲ್ಲ ಅಂತ ಹೇಳಿದ್ರೆ ಅದು ಗಟ್ಟಿ ಆಗಿಬಿಡುತ್ತೆ. ಪಾಯಸ ಮಾಡಿದೊಂದು 1/2 ಅವರ್ಗೆಲ್ಲ ಗಟ್ಟಿ ಆಗಿಬಿಡುತ್ತೆ. ಅದು ಬೇಯ್ತಾ ಇರಲಿ ಸೇಮಿಯಾಸು. ಅಷ್ಟರಲ್ಲಿ ನೀವು ಸ್ವಲ್ಪ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಳ್ಳಿ. ನೋಡಿ, ಸೆಂಟ್ರಲ್ಲಿ ಒಂದು ಸತಿ ತೆಗೆದು ನೋಡಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಈ ಥರನೂ ಟೇಸ್ಟ್ ಚೆಕ್ ಮಾಡ್ಬೋದು. ಸೇಮಿಯಾಸ್ ಕರೆಕ್ಟಾಗಿ ಕುಕ್ ಆಗಿದೆಯಾ ಇಲ್ವಾ ಅಂತ. ಕುಕ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ನೀವು ತೊಗೊಂಡಿರೋಂಥ ಶುಗರ್ ಹಾಕ್ಕೊಳ್ಳಿ. ಶುಗರು ಅಷ್ಟೇ ಫ್ರೆಂಡ್ಸ್, ಸೇಮಿಯಾಸ್ ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ ಹಾಕ್ಕೋಬೋದು. ಇಲ್ಲ ನಮಗೆ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಸ್ವೀಟ್ ಜಾಸ್ತಿ ಹಾಕ್ಕೊಬೋದು, ಇನ್ನೊಂದು ಅರ್ಧ ಗ್ಲಾಸು 1/4 ಗ್ಲಾಸ್ ಆ ಥರ. ಇಲ್ಲ ಕಮ್ಮಿ ಬೇಕೆಂದವರು ಇನ್ನೂ ಸ್ವಲ್ಪ ಕಮ್ಮಿನೂ ಹಾಕ್ಕೋಬೋದು. ಈಗ ನೋಡಿ, ಶುಗರು, ಸೇಮಿಯಾಸು, ವಾಟರ್ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಈಗ ನೀವು ತೆಗೆದಿಟ್ಕೊಂಡಿದ್ದೀರಲ್ವ ಹಾಲು ಕಾಯಿಸಿಟ್ಕೊಂಡಿರೋ ಅಂಥದ್ದು, ಅದನ್ನು ಹಾಕ್ಕೊಂಬಿಡಿ ಫ್ರೆಂಡ್ಸ್. ಹಾಲು ಎಲ್ಲದನ್ನು ಹಾಕ್ಕೊಂಬಿಡಿ. ಸ್ವಲ್ಪ ಹಾಕಿದ್ರೆ ಕಮ್ಮಿ ಇರುತ್ತೆ, ಟೇಸ್ಟಿಗೆ ಸ್ವಲ್ಪ ಕಮ್ಮಿ ಆಗುತ್ತೆ. ನಾನು ತೊಗೊಂಡಿರೋ ಕ್ವಾಂಟಿಟಿಗೆ 1/2 ಲೀಟರ್ ಸಾಕು. ನನಗೆ ಜಾಸ್ತಿನೂ ಬೇಡ, ಲೈಟಾಗಿ ನಾನು ಮಾಡ್ಕೊಂಡಿರೋದ್ರಿಂದ 1/2 ಲೀಟರ್ ಸಾಕು ನನಗೆ. ಅದು ನೋಡಿ ಫ್ರೆಂಡ್ಸ್, ಅದು ಕುದೀತಾ ಇರಲಿ ಫ್ರೆಂಡ್ಸ್. ಒಂದು 5 ಮಿನಿಟ್ಸ್ ಕುದಿದ ನಂತರ ಅದಕ್ಕೆ ನೀವು ಮುಂಚಿತವಾಗಿ ಬೇಯಿಸಿಟ್ಕೊಂಡಿದ್ರಲ್ವ ದ್ರಾಕ್ಷಿ ಮತ್ತು ಗೋಡಂಬಿನ, ಅದನ್ನು ಅದ್ರ ಮೇಲೆ ಚೆಲ್ಕೊಳ್ಳಿ. ಅದ್ರ ಮೇಲೆ ಅದನ್ನು ಹಾಕ್ಬಿಟ್ಟು ನೀವು ಮುಂಚೆ ಪುಡಿ ಮಾಡಿ ಇಟ್ಕೊಂಡಿರ್ತೀರಲ್ವ ಏಲಕ್ಕಿ, ಒಂದು 3ರಿಂದ 4 ಏಲಕ್ಕಿ, ಆ ಪುಡಿನ ಇದರೊಳಗಡೆ ಹಾಕ್ಕೊಂಬಿಡಿ. ಆ ಪುಡಿನ ಇದರೊಳಗಡೆ ಹಾಕ್ಕೊಂಬಿಟ್ಟು ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಫ್ರೆಂಡ್ಸ್, ಹೈ ಫ್ಲೇಮಲ್ಲಿ ಬೇಡ, ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಒಂದು 5 ಮಿನಿಟ್ಸ್ ಫ್ರೆಂಡ್ಸ್. ಇದೆಲ್ಲ ಹಾಕಿದ್ಮೇಲೆ ಒಂದು 5 ಮಿನಿಟ್ಸ್ ಅಷ್ಟೇ, ತುಂಬ ಹೊತ್ತು ಬೇಕಾಗಿಲ್ಲ. ಇದಾದ ನಂತರ ನೀವು ಅದನ್ನು ಒಂದು ಬೌಲ್ಗೆ ತೊಗೊಂಬಿಡಿ. ಅದನ್ನು ಒಂದು ಬೌಲ್ಗೆ ತೊಗೊಂಡು ತೊಗೊಂಡ್ರೆ ಮುಗೀತು ಫ್ರೆಂಡ್ಸ್. ಅದ್ರ ಮೇಲೆ ನೀವು ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಟಾಪಪ್ ಮಾಡ್ಕೊಬೋದು. ಟಾಪಿಂಗ್ಸ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಫ್ರೆಂಡ್ಸ್.